ನಮಸ್ಕಾರ. ನಮ್ಮದು ಪ್ರೀವಿಯಸ್ ವೀಡಿಯೋ ಹೇಬರ್ಸ್ ಪ್ರೊಸೆಸ್ ಆಗಿತ್ತು. ಅದ್ರ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಡೇನ ಮಾಡಬೇಕು ಅಂತಿತ್ತು. ಐ ಹ್ಯಾಡ್ ಸ್ಟಾರ್ಟೆಡ್ ರೆಕಾರ್ಡಿಂಗ್ ರೆಗ್ಯುಲರ್ಲಿ. ಪ್ರೀವಿಯಸ್ ಒಂದು ವೀಕ್ ಒಳಗೆ ರೆಗ್ಯುಲರ್ ಮಾಡಕತ್ತಿದ್ದೆ ನಾನು. ಬಟ್ ಅಗೇನ್ ಒಂದಿಷ್ಟು ಹೆಲ್ತ್ ಇಶ್ಯೂಸ್ ಆಗತ್ತವು ಮನ್ಯಾಗ. ರೋಹಿತ್ ಸರ್ ಮೊನ್ನೆ ಶಾರ್ಟಾಗಿ ಹೇಳಿದರು. ಇಟ್ಸ್ ಬಿನ್ ಡಿಫಿಕಲ್ಟ್ ಟೈಮ್ಸ್ ಫಾರ್ ಮೀ ಆ್ಯಂಡ್ ಫಾರ್ ಮೈ ಫ್ಯಾಮಿಲಿ. ಬಟ್ ಸ್ಟಿಲ್ ಆ ರೀಸನ್ ಇಟ್ಕೊಂಡು ಇದನ್ನು ನಿಲ್ಸಕ್ಕೆ ಬರೋಂಗಿಲ್ಲ. ವಿ ವಿಲ್ ಡೆಫಿನೆಟ್ಲಿ ಡೂ. ಸ್ವಲ್ಪ ಟೈಮಿಂಗ್ ವೇರಿಯೇಷನ್ಸ್ ಆದ್ರೆ ವೀಡಿಯೋಸ್ ಅಪ್ಲೋಡ್ ಮಾಡೋ ಟೈಮಿಂಗ್ ಸ್ವಲ್ಪ ವೇರಿಯೇಷನ್ಸ್ ಆದ್ರೆ ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು. ಸೊ ವಿಲ್ ಕಂಟಿನ್ಯೂ ವಿತ್ ದ ಸಿಲೆಬಸ್. ಎಲ್ಲಿಗೆ ನಮ್ಮದು ಲಾಸ್ಟ್ ವೀಡಿಯೋ ಒಳಗೆ ಐ ಹ್ಯಾಡ್ ಟೋಲ್ಡ್ ಯು ದಿಸ್ ದ ಹೇಬರ್ಸ್ ಪ್ರೊಸೆಸ್ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್, ಮೋಸ್ಟ್ ಲೈಕ್ಲಿ ಕ್ವಶನ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಸೊ ಅಮೋನಿಯಾ ಹೆಂಗೆ ಮಾಡೋದು, ಅದಕ್ಕಿಂತ ಮೊದಲು ಒಂದೆರಡು ಸಿಂಪಲ್ ಮೆಥಡ್ ನೋಡಿದ್ವಿ. ಲ್ಯಾಬೊರೇಟ್ರಿ ಒಳಗೆ ಮಾಡೋ ಮೆಥಡ್ಸ್. ಇದು ಇಂಡಸ್ಟ್ರಿ ಒಳಗೆ ಮಾಡೋದು ಹೇಬರ್ಸ್ ಪ್ರೊಸೆಸ್. ಅದು ರಿವರ್ಸಿಬಲ್ ರಿಯಾಕ್ಷನ್. ಆಮೇಲೆ ಅದಕ್ಕೆ ಏನೇನು ಕಂಡೀಷನ್ಸ್ ಇರಬೇಕು ಅದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಲೀಚ್ ಅಟೆಲಿಯರ್ಸ್ ಪ್ರಿನ್ಸಿಪಲ್ ಪ್ರಕಾರ ಎದಕ್ಕೆ ಅನ್ನೋದು ಜಸ್ಟಿಫೈ ಮಾಡಿದ್ದೆ ನಾನು. ಅಲ್ಲೇ ಹೈ ಪ್ರೆಷರ್, 200 ಅಟ್ಮಾಸ್ಫಿಯರ್, ಆಪ್ಟಿಮಮ್ ಟೆಂಪ್ರೇಚರ್, ಆಮೇಲೆ ಕೆಟಲಿಸ್ಟ್ ಯಾವುದು, ಪ್ರಮೋಟರ್ ಯಾವುದು, ಇವನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡೀವಿ. ಐ ಹೋಪ್ ಯು ಹ್ಯಾವ್ ಕವರ್ಡ್ ಅಂಟಿಲ್ ದ್ಯಾಟ್ ವೀಡಿಯೋ. ಅಲ್ಲಿ ತನಕ ಎಲ್ಲ ನೋಡಿರಿ ಅಂತ ಅಂದ್ಕೊಂಡೇನೆ. ಸೊ ಅಮೋನಿಯಾ ಬಗ್ಗೆ ಏನು ಸ್ವಲ್ಪ ಡಿಸ್ಕಷನ್ ಮಾಡೋಣ ಈ ವಿಡಿಯೋ ಒಳಗೆ. ಫಿಸಿಕಲ್ ಪ್ರಾಪರ್ಟೀಸ್ ಕೊಟ್ಟಾರ. ಫಸ್ಟು, ಇಟ್ ಈಸ್ ಅ ಕಲರ್ಲೆಸ್ ಗ್ಯಾಸ್ ವಿತ್ ಪಂಜೆಂಟ್ ಆರ್ಡರ್ ಆ್ಯಂಡ್ ಕಾಸಸ್ tears in the eyes. It is a colorless gas. Ammonia colorless gas. Pungent order. Pungent order ಅಂದ್ರೆ ನಾಟ್ ಸೋ ಗುಡ್ ಆರ್ಡರ್, ಹೊಲಸು ವಾಸನೆ, ಏನೋ ಒಂಥರ ವಾಸನೆ ಬರತ್ತೈತಲ್ಲ ಅಂದರೆ ಪಂಜೆಂಟ್ ಆರ್ಡರ್. ಸೊ ಅಮೋನಿಯಾಗ ಚಲೋ ವಾಸನೆ ಇರೋಂಗಿಲ್ಲ. ಇಟ್ ಈಸ್ ಕಲರ್ಲೆಸ್ ಆ್ಯಂಡ್ ಕಾಸಸ್ ಟೀಯರ್ಸ್ ಇನ್ ದ ಐಸ್. ಕಣ್ಣೀರು ಬರ್ತಾವಂತ. ಓಕೆ. ಸೊ ಕೆಮಿಸ್ಟ್ರಿ ಒಳಗೆ ಒಂದಿಷ್ಟು ಗ್ಯಾಸ್ ಹೆಂಗೆ ಅದಾವು. there is an oxide of nitrogen which is called as laughing gas. Some gases make you laugh, some gases make you cry. Okay. Second physical property, it can be easily liquefied. Easily liquefied ಅಂದರೆ ಗ್ಯಾಸ್ ಅನ್ನು ಈಸಿಲಿ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಇದನ್ನು ನಾವು ಸ್ಟೇಟ್ಸ್ ಆಫ್ ಮ್ಯಾಟರ್ ಕ್ಲಾಸ್ 11 ಒಳಗೆ ಫಸ್ಟ್ ಇಯರ್ ಒಳಗೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಡಿಸ್ಕಸ್ ಮಾಡೋ ಮುಂದೆ ಲಿಕ್ವಿಫಿಕೇಷನ್ ಆಫ್ ಗ್ಯಾಸಸ್ ಬಗ್ಗೆ ಮಾತಾಡಿದ್ವಿ. ಮೋಸ್ಟ್ ಪ್ರಾಬಬ್ಲಿ ನೆನಪಿರ್ಬೋದು, ನೆನಪಿರ್ಲಿಕ್ಕಿಲ್ಲ. ಲಿಕ್ವಿಫಿಕೇಷನ್ ಅಥವಾ ಲಿಕ್ವಿಫೈ ಮಾಡೋದಂದ್ರೆ ಒಂದು ಗ್ಯಾಸನ್ನು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡೋದು. ಅದನ್ನು ಇದು ಈಸಿಲಿ ಮಾಡ್ಬೋದು ಅಂತ. ಅಮೋನಿಯಾ ಕ್ಯಾನ್ ಬಿ ಈಸಿಲಿ ಲಿಕ್ವಿಫೈಡ್. ಓಕೆ. ಫಿಸಿಕಲ್ ಪ್ರಾಪರ್ಟೀಸ್ ಎರಡು ಅದಾವೆ, ವೆರಿ ಸಿಂಪಲ್. ಮೋಸ್ಟ್ ಪ್ರಾಬಬ್ಲಿ ನೋಡಿರಿ, ಅಮೋನಿಯಾ ಆದಮೇಲೆ ಮೇನ್ ಕೇಳೋದು ಅವರು ಹೇಬರ್ಸ್ ಪ್ರೊಸೆಸ್. ಲಾಸ್ಟ್ ವೀಡಿಯೋ ನಾವು ಡಿಸ್ಕಸ್ ಮಾಡಿದ್ದು. ಈ ವಿಡಿಯೋ ಡಿಸ್ಕಸ್ ಮಾಡೋದು ಒಟ್ಟ ಕೇಳಂಗೇ ಇಲ್ಲ ಅಂತ ಹೇಳೋದು ಬರೋಂಗಿಲ್ಲ. ಬಟ್ ನಮ್ಗೆ ಗೊತ್ತಿರ್ಬೇಕು ಫಿಸಿಕಲ್ ಪ್ರಾಪರ್ಟೀಸು, ಅದ್ರದ್ದು ಕೆಮಿಕಲ್ ಪ್ರಾಪರ್ಟೀಸ್ ಗೊತ್ತಿರಬೇಕು. ಸೊ ನಾವು ಡಿಸ್ಕಸ್ ಅಂತೂ ಮಾಡೋಣ. ಪ್ರೊಬಬ್ಲಿ ಅಲ್ಲೊಂದು ಇಲ್ಲೊಂದು ಮಾರ್ಕ್ಸ್ ಬಂದರೂ ಬರ್ಬೋದು. ನಮ್ಗೆ ಎವ್ರಿ ಮಾರ್ಕು ಇಂಪಾರ್ಟೆಂಟ್ ಅಂದಮೇಲೆ ನಮ್ಗೆ ಪ್ರತಿಯೊಂದು ಇಂಪಾರ್ಟೆಂಟ್. ಬಟ್ ಹೇಬರ್ಸ್ ಪ್ರೊಸೆಸ್ ಏನಿತ್ತಲ್ಲ ಅದು ಮೋಸ್ಟ್ ಲೈಕ್ಲಿ ಕ್ವಶನ್. ಅದು ಹೊಳ್ಳೆ ಮಳೆ ಕೇಳ್ತಾರೆ ಪ್ರತಿ ವರ್ಷ. ಓಕೆ, ಇರಲಿ. ಕೆಮಿಕಲ್ ಪ್ರಾಪರ್ಟೀಸ್ ನೋಡೋಣ. ಅಮೋನಿಯಾ ಇಸ್ ಹೈಲಿ ಸಾಲ್ಯುಬಲ್ ಇನ್ ವಾಟರ್ ಆನ್ ಅಕೌಂಟ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಈ ಅಮೋನಿಯಾ ಏನೈತೆ ಅಂದರೆ ನೀರಾಗ ಹೈಲಿ ಸಾಲ್ಯುಬಲ್ ಅಂತ. ನೀರಾಗ ಹೈಲಿ ಸಾಲ್ಯುಬಲ್ ಇನ್ ವಾಟರ್ ಆನ್ ಅಕೌಂಟ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಎದಕ್ಕೆ ಹೈಲಿ ಸಾಲ್ಯುಬಲ್, ಎದಕ್ಕೆ ಅದು ಈಸಿಲಿ ನೀರಾಗಿ ಡಿಸಾಲ್ವ್ ಆಗುತ್ತೆ, ಅದಕ್ಕೆ ಕರಗ್ತೈತಿ ನೀರಾಗಿ ಈಸಿಲಿ ಅಂತಂದ್ರೆ, ಕರಗ್ತೈತೆ ಅಂದ್ರೆ ಅದು ಬ್ಲೆಂಡ್ ಆಗ್ತೈತೆ ನೀರು ಜೋಡಿ ಅಂತಂದ್ರೆ ಆನ್ ಅಕೌಂಟ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳ್ಯಾರ. ಏನಿದೆ ಹೈಡ್ರೋಜನ್ ಬಾಂಡಿಂಗ್? ಹೈಡ್ರೋಜನ್ ಬಾಂಡಿಂಗಿಗೂ ವಾಟರ್ನಾಗ ಹೈಲಿ ಸಾಲ್ಯುಬಲ್ ಅನ್ನೋದಕ್ಕೂ ಏನು ಸಂಬಂಧ ಅಂತಂದ್ರೆ ನೀವು ವಿಚಾರ ಮಾಡಿದ್ರೆ, NH3 ಹಿಂಗೆ ಸ್ಟ್ರಕ್ಚರ್ ಹಾಕಿದ್ರೆ NH3ದು ವಾಟರ್ ಜೋಡಿ ನೋಡೋಣಂತ. ವಾಟರ್ ಸ್ಟ್ರಕ್ಚರ್ ಇದು ಅಮೋನಿಯಾ, ಇದು ನೀರು. ಇಲ್ಲಿ ಏನಾಗುತ್ತೆ ರೀ, ಅಮೋನಿಯಾದ ಹೈಡ್ರೋಜನ್ ಆಟಮ್ ಮತ್ತು ವಾಟರ್ದು ಆಕ್ಸಿಜನ್ ಆಟಮ್ ನಡು ಏನಾಗುತ್ತೆ, ಹೈಡ್ರೋಜನ್ ಬಾಂಡ್ ಆಗುತ್ತೆ. ಹೈಡ್ರೋಜನ್ ಬಾಂಡ್ ಇದ್ರ ನಡು ಆಗುತ್ತೆ ರೀ. ಹೈಡ್ರೋಜನ್ ಫ್ಲೋರಿನ್, ಹೈಡ್ರೋಜನ್ ಆಕ್ಸಿಜನ್, ಹೈಡ್ರೋಜನ್ ನೈಟ್ರೋಜನ್, ಫಾನ್, ಇವು ನಡು ಆಗುತ್ತೆ. ಹೈಡ್ರೋಜನ್ ಆಕ್ಸಿಜನ್ ಇಲ್ಲೇನೈತಲ್ಲ ರೀ, ಹೈಡ್ರೋಜನ್ ಆಫ್ ಅಮೋನಿಯಾ
ಆ್ಯಂಡ್ ಆಕ್ಸಿಜನ್ ಆಫ್ ವಾಟರ್ ನಡು ಒಂದು ಬಾಂಡ್ ಆಗುತ್ತೆ, ಈ ಹೈಡ್ರೋಜನ್ ಬಾಂಡ್ ಆಗುತ್ತೆ. ಸೊ ವೆನ್ ಅಮೋನಿಯಾ ಕ್ಯಾನ್ ಫಾರ್ಮ್ ಹೈಡ್ರೋಜನ್ ಬಾಂಡ್ಸ್ ವಿತ್ ವಾಟರ್, ಕ್ಯಾನ್ ಫಾರ್ಮ್ ಹೈಡ್ರೋಜನ್ ಬಾಂಡ್ಸ್ ವಿತ್ ವಾಟರ್ ಅಂದಮೇಲೆ ಏನಾಗುತ್ತೆ, ಅದು ಈಸಿಲಿ ಸಾಲ್ಯುಬಲ್ ಅಥವಾ ಮೋರ್ ಹೈಲಿ ಸಾಲ್ಯುಬಲ್ ಆಗುತ್ತೆ. ಎರಡು ಕಂಪೌಂಡು ಒಂದಕ್ಕೊಂದು ಚಲೋ ಬಾಂಡ್ ಮಾಡ್ಕೊತಾವು ಅಂದ್ರೆ ಅದು ಇದ್ರಾಗ ಈಸಿಲಿ ಸಾಲ್ಯುಬಲ್ ಅಂತ ನಾವು ಹೇಳ್ಬೋದು. ಅಕ್ವೇಸ್ ಸೊಲ್ಯೂಷನ್ ಆಫ್ ಅಮೋನಿಯಾ ಈಸ್ ಬೇಸಿಕ್ ಇನ್ ನೇಚರ್. ಅಕ್ವೇಸ್ ಸೊಲ್ಯೂಷನ್ ಆಫ್ ಅಮೋನಿಯಾ ಅಂದ್ರೆ ಏನು, ನೀರಾಗ ಅಮೋನಿಯಾ ಮಿಕ್ಸ್ ಮಾಡಿದಾಗ, ಈಗ ನಾವು ಡಿಸ್ಕಸ್ ಮಾಡಿದ್ವಿ ಅಮೋನಿಯಾ ಇಸ್ ಹೈಲಿ ಸಾಲ್ಯುಬಲ್ ಇನ್ ವಾಟರ್, ಹಂಗೆ ನಾವು ಅಮೋನಿಯಾನ ನೀರಾಗ ಹಾಕಿದಾಗ ಅದು ಅಕ್ವೇಸ್ ಸೊಲ್ಯೂಷನ್ ಆಫ್ ಅಮೋನಿಯಾ ಆಗುತ್ತೆ. ಆ ಅಕ್ವೇಸ್ ಸೊಲ್ಯೂಷನ್ ಆಫ್ ಅಮೋನಿಯಾ ಏನಂತ, ಇಟ್ ಈಸ್ ಬೇಸಿಕ್ ಇನ್ ನೇಚರ್ ಡ್ಯೂ ಟು ಫಾರ್ಮೇಷನ್ ಆಫ್ OH- ಅಯಾನ್ಸ್. ನಾವು ಅಮೋನಿಯಾನ ನೀರಾಗ ಮಿಕ್ಸ್ ಮಾಡಿದ ಕೂಡ ಏನೊಂದು ಅಕ್ವಿಯಸ್ ಸೊಲ್ಯೂಷನ್ ಆಗುತ್ತಲ್ಲ, ಆ ಅಕ್ವಿಯಸ್ ಸೊಲ್ಯೂಷನ್ ಏನಿರ್ತೈತೆ ಅಂದ್ರೆ ಇಟ್ ವಿಲ್ ಬಿ ಬೇಸಿಕ್ ಇನ್ ನೇಚರ್ ಅಂತ ಹೇಳಾಕ್ತಾರೆ ಅವರು. ಎದಕ್ಕೆ ಅಂತಂದ್ರೆ ಇದು ನೋಡ್ರಿ, ಇಲ್ಲಿ ನಾವು ಈ ರಿಯಾಕ್ಷನ್ನ ಬರೆದಿಟ್ಟಿನಿ. ಅಮೋನಿಯಾನ ನೀರಾಗ ಹಾಕಿದ ಕೂಡ ಅದು ಕರಗ್ತೈತಿ, ಇಟ್ ಇಸ್ ಹೈಲಿ ಸಾಲ್ಯುಬಲ್, ಇಟ್ ಗೆಟ್ಸ್ ಡಿಸಾಲ್ವ್ಡ್ ಅಂತ ಡಿಸ್ಕಸ್ ಮಾಡಿದ್ವಿ ಈಗ ಡ್ಯೂ ಟು ಹೈಡ್ರೋಜನ್ ಬಾಂಡಿಂಗ್. ಆ್ಯಕ್ಚುಲಿ ರಿಯಾಕ್ಷನ್ ವೈಸ್ ನೋಡೋದಾದ್ರೆ ಏನಾಗುತ್ತೆ, ಈ H2O ಒಳಗಿಂದ H ಪ್ಲಸ್ ಇದು ತೊಗೊಂಡು NH4+ ಮಾಡಿಬಿಡ್ತೈತಿ. ಈ ಅಮೋನಿಯಾ ಈ ನೀರಿನಾಗಿಂದ H+ ತೊಗೊಂಡು ಏನು ಮಾಡ್ತೈತಿ, NH4+ ಮಾಡ್ತೈತಿ. ನೀರಿನಾಗಿಂದ H+ ಹೋತಂದ್ರೆ ಏನು ಉಳಿತು, ನೀರಿನಾಗಿಂದ H+ ಹೋತಂದ್ರೆ ಏನು ಉಳಿತು, OH- ಉಳಿತು. ಆ OH- ಇಲ್ಲಿ ಫಾರ್ಮ್ ಆಗ್ತಾವೆ. ಸೊ ಈಗ ಸೊಲ್ಯೂಷನ್ ಒಳಗೆ OH- ಬಂದಂಗೆ ಆತ. OH- ಅಯಾನ್ಸ್ ಬಂದ್ರೆ ವಾಟ್ ಈಸ್ OH- ಅಯಾನ್? OH- ಅಯಾನ್ ಬಂದ್ರೆ ಬೇಸಿಕ್ ಕ್ಯಾರೆಕ್ಟರ್ ಬರ್ತೈತೆ ಆ ಸೊಲ್ಯೂಷನಿಗೆ. ಒಂದು ಸೊಲ್ಯೂಷನಾಗ H+ ಅಯಾನ್ಸ್ ಇದ್ರೆ ಆ ಸೊಲ್ಯೂಷನ್ ಅಸಿಡಿಕ್ ಕ್ಯಾರೆಕ್ಟರ್ ಇರ್ತೈತಿ. ಒಂದು ಸೊಲ್ಯೂಷನ್ ಒಳಗೆ OH- ಅಯಾನ್ಸ್ ಇದ್ರೆ ಅದಕ್ಕೆ ಆ ಸೊಲ್ಯೂಷನಿಗೆ ಬೇಸಿಕ್ ಕ್ಯಾರೆಕ್ಟರ್ ಇರ್ತೈತಿ. ಈ ಸೊಲ್ಯೂಷನಿಗೆ OH- ಯಾಕೆ ಬಂತು ಅಂದ್ರೆ ನೀರಿನಾಗಿಂದ H+ ಇದ್ರ ಜೋಡಿ ರಿಯಾಕ್ಟಾಗಿ NH4+ ಆಯ್ತು. ನೀರಿನಾಗ ಏನು ಉಳಿತು, OH- ಉಳಿತು. ಸೊ OH- ಅಯಾನ್ಸ್ ಪ್ರೊಡ್ಯೂಸ್ ಆದವು ಆ ಸೊಲ್ಯೂಷನ್ ಒಳಗೆ. ಆ ಸೊಲ್ಯೂಷನ್ OH- ಅಯಾನ್ಸ್ ಬಂದು ಅಥವಾ ಪ್ರೊಡ್ಯೂಸ್ ಆದವು ಅಂತಂದ್ರೆ ಡೆಫಿನೆಟ್ಲಿ ಏನಾಗುತ್ತೆ, ಬೇಸಿಕ್ ಕ್ಯಾರೆಕ್ಟರ್ ಆ ಸೊಲ್ಯೂಷನ್ ಜಾಸ್ತಿ ಆಗುತ್ತೆ. So aqueous solution of ammonia is basic in nature due to formation of OH- ions. Reactions of aqueous ammonia. Aqueous ammonia ಅಂದರೆ ಅಮೋನಿಯಾ ಇನ್ ವಾಟರ್. ಅಮೋನಿಯಾನ ನೀರಾಗಿ ಹಾಕಿದಾಗ ಅದು ಹೆಂಗೆ ರಿಯಾಕ್ಟ್ ಆಗ್ತವೆ, ಬೇರೆ ಸಾಲ್ಟ್ಸ್ ಜೋಡಿ ನೋಡೋಣ. ಬೇರೆ ಸಾಲ್ಟ್ಸ್ ಜೋಡಿ ಹೆಂಗೆ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಅಕ್ವೇಸ್ ಅಮೋನಿಯಾ NH4OH. ಅಮೋನಿಯಾ ಅಂದರೆ NH3. ಅಕ್ವೇಸ್ ಅಮೋನಿಯಾ ಅಂದರೆ NH4OH. ಅಂದರೆ ನೀರಾಗಿ ಹಾಕಿದಾಗ ಅಮೋನಿಯಾ ನೀರಾಗಿ ಹಾಕಿದಾಗ NH4OH. Reacts with salts of metals such as iron, chromium, aluminium. Iron salts, chromium salts, aluminium salts ಜೋಡಿ NH4OH aqueous ammonia react ಆದರೆ ಏನಾಗುತ್ತೆ ಅಂತ ನೋಡೋಣ. ಆ್ಯಂಡ್ ಪ್ರೆಸಿಪಿಟೇಟ್ಸ್ ದೆಮ್ ಆಸ್ ಕರೆಸ್ಪಾಂಡಿಂಗ್ ಹೈಡ್ರಾಕ್ಸೈಡ್ಸ್. ಅಂದ್ರೆ ಐರನ್ ಸಾಲ್ಟ್ ಜೋಡಿ ರಿಯಾಕ್ಟ್ ಆದರೆ ಐರನ್ ಹೈಡ್ರಾಕ್ಸೈಡ್, ಜಿಂಕ್ ಸಾಲ್ಟ್ ಜೋಡಿ ರಿಯಾಕ್ಟ್ ಆದರೆ ಜಿಂಕ್ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಕ್ರೋಮಿಯಮ್ ಸಾಲ್ಟ್ ಜೋಡಿ ರಿಯಾಕ್ಟ್ ಆದರೆ ಕ್ರೋಮಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಹಿಂಗೆ ಐರನ್ದು ಸಾಲ್ಟ್ ತೊಗೊಂಡು ಬಂದು ಅಮೋನಿಯಂ ಹೈಡ್ರಾಕ್ಸೈಡ್ ಜೋಡಿ ರಿಯಾಕ್ಟ್ ಮಾಡಿದ್ರೆ, ಅಥವಾ ಅಮೋನಿಯಾ ಇನ್ ವಾಟರ್ ಇರುತ್ತೆ. ಅಮೋನಿಯಂ ಹೈಡ್ರಾಕ್ಸೈಡ್ ಅಂದರೆ ಏನು, ಅಮೋನಿಯಾ ಇನ್ ವಾಟರ್, ಇದ್ರ ಜೋಡಿ ರಿಯಾಕ್ಟ್ ಮಾಡಿದ್ರೆ ಏನು ಬರ್ತೈತಿ, ಆ ಎಲಿಮೆಂಟ್, ಆ ಮೆಟಲ್ದು ಇಫ್ ಇಟ್ ಈಸ್ ಐರ್ನದ್ದು ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಜಿಂಕ್ ಇದೆ ಅಂದರೆ ಜಿಂಕ್ದು ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಅವು ಏನಾಗ್ತಾವೆ, ಪ್ರೆಸಿಪಿಟೇಟ್ ಆಗ್ತಾವೆ. ಪ್ರೆಸಿಪಿಟೇಟ್ ಅಂದರೆ ನಾವು ಕೆಳಗೆ ಹೋಗಿ ಕೂಡ್ತಾವೆ. ಒಂದು ಸೊಲ್ಯೂಷನ್ನಾಗ ಪ್ರೆಸಿಪಿಟೇಟ್ ಆಗೋದು ಅಂದರೆ ಏನು ರೀ, ವೆರಿ ಸಿಂಪಲ್. ಒಂದು ಸೊಲ್ಯೂಷನ್ನಾಗ ಏನೋ ರಿಯಾಕ್ಷನ್ ಮಾಡಿದ್ರೆ ಅನ್ಕೋರಿ, ಎರಡು ಬೇರೆ ಬೇರೆ ಸೊಲ್ಯೂಷನ್ ಹಾಕಿದ್ರೆ ಅನ್ಕೋರಿ, ಒಂದು ಬೀಕರ್ ತೊಗೊಂಡು ಬೇರೆ ಬೇರೆ ಸೊಲ್ಯೂಷನ್ ಹಾಕಿದ್ರೆ ಅನ್ಕೋರಿ, ಅವಾಗ ಕೆಳಗೆ ಏನೋ ಹೋಗಿ ಹಿಂಗೆ ಪೌಡರ್ ಫಾರ್ಮ್ನಾಗ ಪುಡಿ ಫಾರ್ಮ್ನಾಗ ಹೋಗಿ ಕೆಳಗೆ ಕೂತು ಅಂದ್ರೆ ನಾವೇನಂತೀವಿ, ಪ್ರೆಸಿಪಿಟೇಟ್ ಆಯ್ತು, ಅದು ಕೆಳಗೆ ಹೋಗಿ ಕೂತು ಪ್ರೆಸಿಪಿಟೇಟ್ ಆಯ್ತು ಅಂತಂತೀವಿ. ಇದಕ್ಕೆ ನಾ ಹಂಗೆ ನಿಮ್ಗೆ ತಲೆಯಾಗ ಸಡನ್ಲಿ ಬರೋಕೆ ಒಂದು ಎಕ್ಸಾಂಪಲ್ ಕೊಡ್ಬೋದು. ಆ್ಯಕ್ಚುಲಿ ಅದಕ್ಕೆ ಪ್ರೆಸಿಪಿಟೇಟ್ ಅನ್ನಂಗಿಲ್ಲ. ಹಂಗೆ ಈಗ ನೀವು ನೀರಾಗ ಉಸುಗೆ ಹಾಕಿದೆ ಅಂದ್ರೆ, ಸಾಯಿಲ್ ಅಲ್ಲ, ಸ್ಯಾಂಡ್ ಉಸುಗೆ ಹಾಕಿದೆ ಅಂದರೆ ಹೋಗಿ ಕೆಳಗೆ ಕೂಡ್ತೈತೆ. ಕೆಳಗೆ ಕೂಡೋದು ನಿಮ್ಮ ತಲೆಯಾಗ ಬರಲಿ ಒಂದಂತ ಹಂಗೆ ಈ ಎಕ್ಸಾಂಪಲ್ ತೊಗೊಂಡಿದ್ದೆ. ದಟ್ ಈಸ್ ನಾಟ್ ಪ್ರೆಸಿಪಿಟೇಷನ್. ರಿಯಾಕ್ಷನ್ ಆಗಿ ಒಂದು ಸಾಲ್ಟ್ ಇನ್ನೊಂದು ಸಾಲ್ಟ್ ರಿಯಾಕ್ಟ್ ಆಗಿ ಇನ್ನೊಂದು ಸಾಲ್ಟ್ ಫಾರ್ಮ್ ಆಗಿ ಅದಕ್ಕೆ ಕೆಳಗೆ ಹೋಗಿ ಕೂತಂದ್ರೆ ಇದು ಪ್ರೆಸಿಪಿಟೇಷನ್ ಅಂತ. ಪ್ರೆಸಿಪಿಟೇಷನ್ ಮತ್ತು ನಾವು ಎದಕ್ಕೆ ಅಂತೀವಿ ಅಂದರೆ ಮಳಿಗೆ ಅಂತೀವಿ. ವೆನ್ ಇಟ್ ರೈನ್ಸ್ ಅಲ್ಲ, ಇಟ್ ಈಸ್ ಪ್ರೆಸಿಪಿಟೇಟಿಂಗ್ ಅಂತೀವಿ. ನೀವು ಬೇಕಾದ್ರೆ ವೆದರ್ ರಿಪೋರ್ಟ್ಸ್ ನೋಡಿದ್ರಿ ಅಂದ್ರೆ ಒಂದಿಷ್ಟು ವೆದರ್ ರಿಪೋರ್ಟ್ಸ್ನಾಗ ಪ್ರೆಸಿಪಿಟೇಷನ್ ಪರ್ಸೆಂಟೇಜ್ ಅಂತ ಕೊಟ್ಟಿರ್ತಾರೆ. ಪ್ರೆಸಿಪಿಟೇಷನ್ ಪರ್ಸೆಂಟೇಜ್ ಅಂದರೆ ಮಳೆ ಆಗೋ ಪರ್ಸೆಂಟೇಜ್. ಮಳಿಗೆ ಯಾಕೆ ಪ್ರೆಸಿಪಿಟೇಷನ್ ಅಂತೀವಿ ಅಂದ್ರೆ ಮಳೆ ಕೆಳಗೆ ಬರ್ತೈತಿಲ್ಲ ರೀ. ಸೊ ಪ್ರೆಸಿಪಿಟೇಟ್
ಆಗೋದು, ಕೆಳಗೆ ಬರೋದಕ್ಕೆ ಜನರಲಿ ಅಂತಾರೆ. ಬಟ್ ಇಲ್ಲಿ ನಾವೇನಂತೀವಿ, ಕೆಳಗೆ ಹೋಗಿ ಪೌಡರ್ ಫಾರ್ಮ್ನಾಗೆ ಒಂದು ಸೊಲ್ಯೂಷನ್ ಮಾಡಿರ್ತೀರಿ, ಅದ್ರಾಗೆ ರಿಯಾಕ್ಟ್ ಆಗಿ ಒಂದು ಬೀಕರ್ ತೊಗೊಂಡ್ರೆ ಒಂದು 2 ಸೊಲ್ಯೂಷನ್ ಹಾಕಿದ್ರೆ ಅವು ರಿಯಾಕ್ಟ್ ಆಗಿ ಇನ್ನೊಂದೇನೋ ಫಾರ್ಮ್ ಮಾಡಿ ಅವು ಹೋಗಿ ಕೆಳಗೆ ಕೂತು ಅಂದ್ರೆ ಅದು ಪ್ರೆಸಿಪಿಟೇಟ್ ಆಯ್ತು, ಪೌಡರ್ ಫಾರ್ಮ್ನಾಗ ಕೆಳಗೆ ಹೋಗಿ ಕೂತು ಅಂತಂತೀವಿ. ಓಕೆ, ಇದು ರಿಯಾಕ್ಷನ್ನು ಅಂತ ನಾ ಹೇಳಿದೆ. ಆ ಮೆಟಲ್ದು ಸಾಲ್ಟ್ಸ್, ಇಲ್ಲಿ ನಾವು ಜಿಂಕ್ ತೊಗೊಂಡಿವಿ, ಜಿಂಕ್ ಸಲ್ಫೇಟ್ ಇದ್ರ ಜೊತೆ ರಿಯಾಕ್ಟ್ ಆಗುತ್ತೆ NH4OH. ವಾಟ್ ಇಸ್ NH4OH? NH4OH ಇಸ್ ಅಕ್ವಿಯಸ್ ಫಾರ್ಮ್ ಆಫ್ ಅಮೋನಿಯಾ. ಅಮೋನಿಯನ್ನು ನೀರಾಗಿ ಹಾಕಿದಾಗ NH4OH ಆಗುತ್ತೆ. ಅದು ಜಿಂಕ್ ಸಲ್ಫೇಟ್ ಜೋಡಿ ರಿಯಾಕ್ಟ್ ಆಗಿ ಏನಾಗುತ್ತೆ ನೋಡಿರಿ, ಈ ಜಿಂಕ್ ಇದ್ರ OH ಜೋಡಿ ಸೇರಿ ಜಿಂಕ್ ಹೈಡ್ರಾಕ್ಸೈಡ್ ಮಾಡುತ್ತೆ. ಈಗ ಹೇಳಿದ ಹೈಡ್ರಾಕ್ಸೈಡ್ ಫಾರ್ಮ್ನಾಗ ಪ್ರೆಸಿಪಿಟೇಟ್ ಮಾಡುತ್ತೆ. ಕೆಳಗೆ ಹಿಂಗೆ ನಾವು ಇಲ್ಲಿ ಕೆಳಗಿನ ಡೈರೆಕ್ಷನ್ ತೋರಿಸಿದ್ವಿ ಅಂದ್ರೆ ಏನದು ಪ್ರೆಸಿಪಿಟೇಟ್ ಅಂತ. ಯಾವ ಕಲರ್? ಈ ವೈಟ್ ಕಲರ್ PPT, ವೈಟ್ ಕಲರ್ ಪ್ರೆಸಿಪಿಟೇಷನ್ ಫಾರ್ಮ್ ಮಾಡ್ತೈತಿ. ಅದು ಜಿಂಕ್ ಹೈಡ್ರಾಕ್ಸೈಡ್ ಹೋಗಿ ಕೆಳಗೆ ಕೊಡ್ತೈತಿ ಕಂಟೈನರ್ನಾಗ ಅಂತ ಅರ್ಥ. ಸೊ ಏನಾಯ್ತು, ಇಲ್ಲಿ ಜಿಂಕ್ ಸಲ್ಫೇಟ್ ಒಳಗಿಂದ ಜಿಂಕ್ ಇದ್ರದ್ದು OH ಸೇರಿ ಜಿಂಕ್ ಹೈಡ್ರಾಕ್ಸೈಡ್ ಮಾಡಿ ಏನೇನು ಉಳಿದು NH4 ಉಳಿತು, SO4 ಉಳಿತು, ಅಮೋನಿಯಂ ಸಲ್ಫೇಟ್ NH4 ಟ್ವೈಸ್ SO4. NH4 ಇದು ಏನಿರ್ತೈತಿ, NH4+1 ಇರುತ್ತೆ, SO4-2 ಇರುತ್ತೆ. ಇದನ್ನು ನೀವು ಹಿಂಗೆ ಕ್ರಾಸ್ ಮಾಡಿದರೆ NH4 ಟ್ವೈಸ್ SO4 ಆಗುತ್ತೆ. ಯಾವ PPT? ವೈಟ್ ಕಲರ್ PPT ಬರ್ತೈತಿ. ಸೊ ಇದು ಜಿಂಕ್ ಸಾಲ್ಟ್ ತೊಗೊಂಡಿದ್ವಿ, ಒಂದನೇದು ಎಕ್ಸಾಂಪಲ್. ಎರಡನೇದು ಐರನ್ ಸಾಲ್ಟ್. ಐರನ್ ಇದಕ್ಕೆ ಫೆರಿಕ್ ಕ್ಲೋರೈಡ್ ಅಂತೀವಿ ನಾವು. ಇದು FeCl3ಗೆ ಫೆರಿಕ್ ಕ್ಲೋರೈಡ್ ಅಂತೀವಿ. FeCl2 ಇತ್ತಂದ್ರೆ ಫೆರಸ್ ಕ್ಲೋರೈಡ್ ಅಂತೀವಿ. ಬಿಕಾಸ್ Fe+2 ಇಸ್ ಫೆರಸ್, Fe+3 ಇಸ್ ಫೆರಿಕ್. ಇದನ್ನು ನಾನು ನಿಮ್ಗೆ ಕ್ಲಾಸ್ 11 ಒಳಗೆ ಹೋದ ವರ್ಷನೇ ಹೇಳಿದ್ದೆ, ಫಸ್ಟ್ ಇಯರ್ನಾಗೆ ಹೇಳಿದ್ದೆ ನಿಮ್ಗೆ. Fe+2 ಇದರ ಫೆರಸ್, Fe+3 ಇದರ ಫೆರಿಕ್. ಕಡಿಮೆ ಆಕ್ಸಿಡೇಷನ್ ಸ್ಟೇಟ್ ಇದ್ರೆ ಅಸ್, ಕಡಿಮೆ ಆಕ್ಸಿಡೇಷನ್ ಸ್ಟೇಟ್ ಇದ್ರೆ ಅಸ್, ಜಾಸ್ತಿ ಆಕ್ಸಿಡೇಷನ್ ಸ್ಟೇಟ್ ಇದ್ರೆ ಇಕ್. +3+2 ಯಾವ್ದು ಕಡಿಮೆ? +2 ಕಡಿಮೆ. ಸೊ ಇದು ಅಸ್, ಹಿಂಗೆ ನೆನ್ಬಿಟ್ಕೋಬೇಕು ನೀವು. +3 ಇದ್ರೆ ಇಕ್. ಕಡಿಮೆ ಆಕ್ಸಿಡೇಷನ್ ಸ್ಟೇಟ್ ಅಸ್, ಜಾಸ್ತಿ ಆಕ್ಸಿಡೇಷನ್ ಸ್ಟೇಟ್ ಇಕ್. ಕ್ಯೂಪ್ರಸ್ ಕ್ಯೂಪ್ರಿಕ್ಕು ಹಂಗೆ. Cu+1 ಅಂದ್ರೆ ಕ್ಯೂಪ್ರಸ್, Cu+2 ಅಂದ್ರೆ ಕ್ಯೂಪ್ರಿಕ್. ಅಸ್ ಇಕ್. ಓಕೆ, ಇಲ್ಲಿ ಏನಾಗ್ತೈತಿ, ಫೆರಿಕ್ ಕ್ಲೋರೈಡ್ NH4OH ಜೋಡಿ ರಿಯಾಕ್ಟ್ ಆಗ್ತೈತಿ. ಮತ್ತು ಅದಾಗುತ್ತೆ ಈ ಐರನ್ ಇದು OH ಸೇರಿ ಫೆರಿಕ್ ಹೈಡ್ರಾಕ್ಸೈಡ್ ಮಾಡ್ತಾವೆ. ಫೆರಿಕ್ ಹೈಡ್ರಾಕ್ಸೈಡನ್ನು ಹಿಂಗೂ ಬರಿಬೋದು, FeOH ಥ್ರೈಸ್. ಹಿಂಗೂ ಬರಿಬೋದು. ಇವೆರಡು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎಕ್ಸ್ಪ್ರೆಸ್ಸಿಂಗ್ ದ ಹೈಡ್ರಾಕ್ಸೈಡ್ ಆಫ್ ಐರನ್. ಇಲ್ಲೇನು ಕೊಟ್ಟಾರ್ರಿ, ಆಕ್ಸೈಡ್ ಸಪ್ರೇಟ್ ಕೊಟ್ಟಾರ, ನೀರು ಸಪ್ರೇಟ್ ಕೊಟ್ಟಾರ. Fe2O3 ಇದು ಆಕ್ಸೈಡ್ ಆಯ್ತು, ಐರನ್ದು ಆಕ್ಸೈಡ್ ಆಗಿದೆ. ಇದು ನೀರು. ಆಕ್ಸೈಡ್ ನೀರು ಜೋಡಿ ಕಂಬೈನ್ ಆದ್ರೆ ಆಗೋದ ಹೈಡ್ರಾಕ್ಸೈಡ್. ಡೈರೆಕ್ಟ್ ಹೈಡ್ರಾಕ್ಸೈಡ್ ಬರೀಬೇಕಾಗಿತ್ತಲ್ಲ, ಇದನ್ನ ಯಾಕೆ ಆಕ್ಸೈಡ್ ಬೇರೆ ನೀರು ಬೇರೆ ಬರ್ದಾರ ಅಂದ್ರೆ, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್, ಡಿಪೆಂಡಿಂಗ್ ಆನ್ ದ ರಿಯಾಕ್ಷನ್, ನೀವು ಯಾವ ಕಂಡೀಷನ್ಸ್ನಾಗ ಮಾಡಕತ್ತೀರಿ, ಹೆಂಗಂದ್ರೆ ರಿಯಾಕ್ಷನ್ನ ಎಕ್ಸಿಕ್ಯೂಟ್ ಮಾಡಕತ್ತೀರಿ ಅನ್ನೋದ್ರ ಮೇಲೆ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ವೇರಿ ಆಕೊಂತ ಹೋಗ್ತಾವೆ. ಸೊ XH2O, Fe2O3.XH2O ಅಂದ್ರೆ ಈ ನೀರಿನ ಮಾಲಿಕ್ಯೂಲ್ಸ್ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಸೊ ಅದಕ್ಕೆ X ಅಂದಿರ್ತೀವಿ. ಸೊ ದ್ಯಾಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಸೊ ನಾವು ಡೈರೆಕ್ಟ್ಲಿ ಫೆರಿಕ್ ಹೈಡ್ರಾಕ್ಸೈಡ್ OH ಬರೋಂಗಿಲ್ಲ, ಆಕ್ಸೈಡ್ ಬೇರೆ ನೀರು ಬೇರೆ ಬರಿತೀವಿ. ಬಟ್ ಅಲ್ಟಿಮೇಟ್ಲಿ ಆಗೋದು ಫೆರಿಕ್ ಹೈಡ್ರಾಕ್ಸೈಡ್. ಸೊ ಇದು ಯಾವ PPT? ಇದು PPTನ ಹೋಗಿ ಕೆಳಗೆ ಸೆಟಲ್ ಆಗುತ್ತೆ. ಇದು ಬ್ರೌನ್ ಕಲರ್ PPT. ಸೊ ಏನು ಉಳೀತು? ಏನಿಲ್ಲ, ಅಮೋನಿಯಂ ಅಂತೀವಿ. NH4+ ಅಂದರೆ ಅಮೋನಿಯಂ ಅಂತೀವಿ. ಇಲ್ಲಿ ಕ್ಲೋರಿನ್ ಉಳಿತು. ಇವೆರಡು ಸೇರಿ ಅಮೋನಿಯಂ ಕ್ಲೋರೈಡ್ ಫಾರ್ಮ್ ಮಾಡ್ತಾರೆ. ಸೊ ದೀಸ್ ವರ್ ದ ರಿಯಾಕ್ಷನ್ಸ್ ಆಫ್ ಅಕ್ವಿಯಸ್ ಅಮೋನಿಯಾ ವಿತ್ salts of metals. Okay, next ammonia as a Lewis base. ರಿಯಾಕ್ಷನ್ಸ್ನ ಇಲ್ಲಿ ಏನು ಬರ್ದೀನಿ ಅಥವಾ ನಿಮ್ಮಲ್ಲಿ ಬುಕ್ನಾಗ ಏನು ಅದಾವು, ನೀವು ತೆಗಿಬೇಕು, ನೀವು ಬ್ಯಾಲೆನ್ಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಅಲ್ಲ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ರಿಯಾಕ್ಷನ್ ಅಂತ ನಾವು ನಾನು ಹೇಳಿದ ಮೇಲೆ ನೀವು ಈಸಿಲಿ ಒಮ್ಮೆ ನಿಮಗೆ ಅರ್ಥ ಆಗುತ್ತೆ. ಅರ್ಥ ಆದ ಕೂಡ ನೀವು ತೆಗೆದು ನೀವು ಬ್ಯಾಲೆನ್ಸ್ ಮಾಡಬೇಕು.
Okay, ammonia as Lewis base. ನೋಡ್ರಿ, ನೈಟ್ರೋಜನ್ದು ಇಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ತೀನಿ ನಾವು 1s2 2s2 2p3. ದಿಸ್ ಇಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನೈಟ್ರೋಜನ್ ಅಟಾಮಿಕ್ ನಂಬರ್ 7. ನೈಟ್ರೋಜನ್ ಯಾಕೆ ಅಟಾಮಿಕ್ ನಂಬರು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ ಅಂದರೆ NH3 ಒಳಗೆ ನೈಟ್ರೋಜನ್ ಇಸ್ ಅವರ್ ಸೆಂಟ್ರಲ್ ಆಟಮ್. ಹೌದಾ? ಒಂದು ನೈಟ್ರೋಜನ್ ಐತೆ, ಅದ್ರ ಸುತ್ತಲೂ 3 ಹೈಡ್ರೋಜನ್ ಅದಾವೆ. ಸೊ ನೈಟ್ರೋಜನ್ ಇಸ್ ಅವರ್ ಸೆಂಟ್ರಲ್ ಆಟಮ್. ಎಷ್ಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅದ ನೋಡಿರಿ, ಔಟರ್ ಮೋಸ್ಟ್ ಶೆಲ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಅದಾವೆ? 2 + 3 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಒಳಗೆ ಇಲ್ಲೊಂದು ನೈಟ್ರೋಜನ್ದು 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಒಳಗೆ ಇಲ್ಲೊಂದು ಇಟ್ಟಿರ್ತೈತಿ. ಸೊ 5ರ 3 ಹೋದ್ರೆ 2 ಉಳಿದು. ಸೊ ಇಲ್ಲಿ ಒಂದು ಲೋನ್ ಪೇರ್ ಇರ್ತೈತಿ ನೈಟ್ರೋಜನ್. ಸೊ ಈ ಅಮೋನಿಯಾ ಒಳಗಿರೋ ಸೆಂಟ್ರಲ್ ಆಟಮ್ ಯಾವುದು? ನೈಟ್ರೋಜನ್. ಆ ನೈಟ್ರೋಜನ್ ಮೇಲೆ ಇರೋ ಒಂದು ಏನೈತ್ರಿ, ಒಂದು ಲೋನ್ ಪೇರ್ ಐತಿ, ವಿಚ್ ಕ್ಯಾನ್ ಬಿ ಡೊನೇಟೆಡ್. ಲೋನ್ ಪೇರ್ ಕ್ಯಾನ್ ಬಿ ಡೊನೇಟೆಡ್. And something which donates lone pair of electrons is a what? Is a Lewis base. ಇದು ನಾವು ಫಸ್ಟ್ ಇಯರ್ ಒಳಗೆ ಡಿಸ್ಕಸ್ ಮಾಡಿವಿ. ವಾಟ್ ಇಸ್ ಅ Lewis base? Something which donates electrons, and ammonia can donate electron because it has a lone pair of electrons on its central atom. ನೈಟ್ರೋಜನ್ ಮೇಲೆ ಒಂದು ಲೋನ್ ಪೇರ್ ಇದ್ದಕ್ಕೆ ಅದು ಡೊನೇಟ್ ಮಾಡ್ಬೋದು. ಆ್ಯಂಡ್ ಸಮಥಿಂಗ್ ವಿಚ್ ಡೊನೇಟ್ಸ್ ಎಲೆಕ್ಟ್ರಾನ್ಸ್ ಈಸ್ Lewis base. Ammonia acts as Lewis base due to its ability to donate lone pair of electrons present on nitrogen. ಈಗ ನಾ ಹೇಳಿದ್ದೆ ಅವ್ರಲ್ಲಿ ಹೇಳ್ಯಾರ. It reacts with electron deficient molecules like BF3. Okay, BF3 ಜೋಡಿ ರಿಯಾಕ್ಟ್ ಆಗುತ್ತಂತ. BF3 ಜೋಡಿ ರಿಯಾಕ್ಟ್ ಆಗಿ and forms adduct by donating lone pair of electrons. The bond formed between ammonia and BF3 is a coordinate bond. ಈ coordinate bond ಬಗ್ಗೆ ನಿಮ್ಗೆ ನಾನು ನೈಟ್ರೋಜನ್ ಬಗ್ಗೆ ಮುಂದೆ ಮಾತಾಡೀನಿ. ನೈಟ್ರೋಜನ್ ಅಲ್ಲ, 15th ಗ್ರೂಪ್ ಜನರಲಿ ಕೋವಲೆನ್ಸಿ ಬಗ್ಗೆ ಮುಂದೆ ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಬಗ್ಗೆ ಮಾತಾಡೀನಿ. ಅದ್ರ ಬಗ್ಗೆ ಇನ್ನೊಮ್ಮೆ ಹೇಳ್ತೀನಿ. ಇಲ್ಲಿ ಏನಾಗತ್ತೈತಿ, BF3 ಮತ್ತು NH3 ನಡುವೆ ಏನಾಗತ್ತೈತಿ ಅಂತ ನೋಡೋಣ ಅಂತ. BF3 ಮತ್ತು NH3 ನಡುವೆ ಏನಾಗತ್ತೈತಿ, ಏನೋ ಅಡಕ್ಟ್ ಅಂದಾರಲ್ಲ ಅವರು, ಅಡಕ್ಟ್. ಓಕೆ, NH3 ಹಿಂಗೆ ಬರ್ತೀನಿ, 3 ಹೈಡ್ರೋಜನ್ ಈ ಕಡೆ ಬರ್ತೀನಿ. ಹೆಂಗೆ ಬರ್ತೀನಿ ನಡೀತದೆ ರೀ. ಸೊ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವೆ ನೈಟ್ರೋಜನ್. BF3 ಬೋರಾನ್ ಅಟೋಮಿಕ್ ನಂಬರ್ 5. ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 1s2 2s2 2p1. 1s2 2s2 2p1. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಷ್ಟು ಅದಾವೆ ರೀ? 3 ಅದಾವೆ. ಸೊ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ 3 ಅದಾವೆ. 3 ಇಲ್ಲೊಂದು ಕೊಡ್ತವೆ. ಬೋರಾನ್ ಅಟಮಿಕ್ ನಂಬರ್ 5 ಔಟರ್ ಮೋಸ್ಟ್ ಸೆಲ್ ಒಳಗೆ ಅಂದ್ರೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಅದಾವೆ? 3 ಅದಾವೆ. ಸೊ ಇಲ್ಲೊಂದು ಕೊಡ್ತವೆ BF3 ಒಳಗೆ. ಅಂದ್ರೆ ಇದ್ರ ಕಡೆ ಒಂದೂ ಇಲ್ಲ. ಸೊ ಇಲ್ಲಿ ನೋಡಿರಿ, ಲಕ್ಸ್ ಕೊಟ್ಟು ಕೇಳಿರಿ, ಈ ಬಾಂಡ್ ಒಳಗೆ ಬೋರಾನದು ಒಂದು ಎಲೆಕ್ಟ್ರಾನ್ ಇರ್ತೈತಿ, ಫ್ಲೋರಿನದು ಒಂದು ಇರ್ತೈತಿ. ಸೊ ಇದ್ರೊಳಗೆ ಬೋರಾನದು ಒಂದು, ಫ್ಲೋರಿನದು ಒಂದು. ಸೊ ಟೋಟಲ್ ಎಷ್ಟದು? 1 2 3 4 5 6 ಅದು. ಸೊ ಇದ್ರದ್ದು ಆಕ್ಟೇಟ್ ಆಗೇ ಇಲ್ಲ. ಅಂದರೆ ಇದು ಸ್ಟೇಬಲ್ ಇಲ್ಲ, ಎಲೆಕ್ಟ್ರಾನ್ ಡೆಫಿಷಿಯಂಟ್ ಐತೆ ಅದು. ಇದು ಆಗೈತಿಲ್ಲ. ಇದು 1 2 3 4 5 6 ಇದ್ರ 2 ಅದಾವಲ್ಲ, 7 8. ಸೊ ಇದೊಂದು ಆಕ್ಟೇಟ್ ಆಗಿದೆ, ಸ್ಟೇಬಲ್ ಐತೆ. ಇದು ಸ್ಟೇಬಲ್ ಇಲ್ಲ, ಎಲೆಕ್ಟ್ರಾನ್ ಡೆಫಿಷಿಯಂಟ್ ಐತದೆ. ಯಾಕಂದ್ರೆ ಅದ್ರ ಕಡೆ 6 ಎಲೆಕ್ಟ್ರಾನ್ ಅದಾವೆ. ಬಟ್ ಸ್ಟಿಲ್ ಇಟ್ ಎಕ್ಸಿಸ್ಟ್ ಆಸ್ ಅ ಕಾಂಪೌಂಡ್. ಇದನ್ನು ನಾವು ಫಸ್ಟ್ ಇಯರ್ ಒಳಗೆ ಕೆಮಿಕಲ್ ಬಾಂಡಿಂಗ್ ಒಳಗೆ ಡಿಸ್ಕಸ್ ಮಾಡಿದ್ವಿ. ನಾ ಹೇಳಿದ್ದೆ, ಕವಿತಾ ಮ್ಯಾಮ್ ಹೇಳಿದ್ರು, ಐ ಡೋಂಟ್ ರಿಮೆಂಬರ್, ಕವಿತಾ ಮ್ಯಾಮ್ ಹೇಳಿರ್ಬೋದು ನಿಮ್ಗೆ ಏನಂತ. ಇವನ್ ದೋ ಇಟ್ ಈಸ್ ಆಕ್ಟೇಟ್ ಅದ್ರದ್ದು ಕಂಪ್ಲೀಟ್ ಆಗಿಲ್ಲ, ಅದು ಕಾಂಪೌಂಡ್ ಎಕ್ಸಿಸ್ಟ್ ಆಗ್ತೈತಿ. ಎಕ್ಸೆಪ್ಷನ್ಸ್ ಆಫ್ ಆಕ್ಟೇಟ್ ರೂಲ್ ಡಿಸ್ಕಸ್ ಮಾಡೋ ಮುಂದೆ ಇದು ಸೆಂಟ್ರಲ್ ಆಟಮ್ದು ಆಕ್ಟೇಟ್ ಆಗಿಲ್ಲ ಅಂದ್ರೂ ಈ ಕಾಂಪೌಂಡ್ ಇರ್ತೈತಿ. ಬಟ್ ಅದು ಎಲೆಕ್ಟ್ರಾನ್ ಡೆಫಿಷಿಯಂಟ್ ಅಂತ ಹೆಂಗೆ ಹೇಳ್ತೀವಿ? ಆಕ್ಟೇಟ್ ಆಗ್ಬೇಡ್ರಿ, 8 ಆಗ್ಬೇಡ, ಆಗಿಲ್ಲ. 1 2 3 4 5 6. ಇಲ್ಲೇನಾಗುತ್ತೆ NH3 ಮತ್ತು ಈ BF3 ನಡು
ಈ ನೈಟ್ರೋಜನ್ ಕಡೆ ಏನು ಅದಾವ್ರಿ 2 ಎಲೆಕ್ಟ್ರಾನ್ ಅದಾವಲ್ಲ, ಈ 2 ಎಲೆಕ್ಟ್ರಾನನ್ನು ಇಲ್ಲಿಡ್ತೈತಿ. 2 ಎಲೆಕ್ಟ್ರಾನ್ ಇಲ್ಲಿಡ್ತೈತಿ. ಹಂಗಂತ 2 ಎಲೆಕ್ಟ್ರಾನ್ ಇದಕ್ಕೆ ಕೊಡತೈತಿ ಅಂತಲ್ಲ, ಇಲ್ಲಿ ಇಡ್ತೈತಿ, ನೀನು ಯೂಸ್ ಮಾಡ್ಕೋ. ನನ್ವೂ ಅವು ಈ ನೈಟ್ರೋಜನ್ ಏನಂತೈತಿ, ನನ್ನ ಕಡೆ 2 ಎಲೆಕ್ಟ್ರಾನ್ ಅದಾವ, ನಾನು ಇಲ್ಲಿ ಇಡ್ತೀನಿ, ನನ್ವೂ ಅವು, ನೀನು ಯೂಸ್ ಮಾಡ್ಕೊ, ನಾನು ಯೂಸ್ ಮಾಡ್ಕೊತೀನಿ. ಸೊ ಈಗ ಇದು ಆಕ್ಟೇಟ್ 1 2 3 4 5 6 7 8. ಇದು ಆಕ್ಟೇಟ್ 1 2 3 4 5 6 7 8. ಸೊ ಈ NH3 ಪ್ಲಸ್ BF3 ಸೇರಿ NH3 BF3 ಆಗ್ತಾವೆ. ಇದು ನೋಡು ಬಾಂಡ್ ಆಗುತ್ತೆ. ಬಿಕಾಸ್ ಇದ್ರ ಕಡೆ ಜಾಸ್ತಿ ಅದಾವೆ, ಡೊನೇಟ್ ಮಾಡೋಕ್ಕೆ ರೆಡಿ ಐತಿ, ಇದ್ರ ಕಡೆ ಕಡಿಮೆ ಇದೆ, ಇದಕ್ಕೆ ಬೇಕಾಗೈತಿ, ಇದಕ್ಕೆ ಕೊಡ್ತೈತಿ, ಇದು ಇಸ್ಕೊತೈತಿ. ಸೊ ಆದರೆ ಇದು ನಾರ್ಮಲ್ ಕೋವಲೆಂಟ್ ಬಾಂಡ್ ಅಲ್ಲ, ಆಮೇಲೆ ಇದು ಅಯಾನಿಕ್ ಬಾಂಡು ಅಲ್ಲ. ಇದು ಕೊಡ್ತೈತಿ, ಇದು ಇಸ್ಕೊಂತೈತಿ ಅನ್ನೋಕೆ. ಇದು ಕೊಟ್ಟು ಪೂರ ಕೊಡ್ಬೇಕು, ಇದು ತೊಗೊಂಬಿಡ್ಬೇಕು. ಇದು ಕೊಟ್ಟು ಅಂದರೆ ಇದ್ರದ್ದು ಅಲ್ಲದು. ಅವಾಗ ಹಂಗಾದ್ಮೇಲೆ ಅಯಾನಿಕ್ ಬಾಂಡ್. Na ಲೂಸಸ್ ಎಲೆಕ್ಟ್ರಾನ್, ಕ್ಲೋರಿನ್ ಗೇನ್ಸ್ ಎಲೆಕ್ಟ್ರಾನ್, ಅದು ಅಯಾನಿಕ್ ಬಾಂಡ್. ಇಲ್ಲಿ ಹಂಗಲ್ಲ, ಇದು ಇಲ್ಲಿ ಇಡ್ತೈತಿ. ನನ್ವ ಇವು ಇನ್ನೂ ನೀನು ಯೂಸ್ ಮಾಡ್ಕೊ. ಅವು ನನಗೂ ಹೌದು, ನಿನಗೂ ಹೌದು. ಆದರೆ ನನಗೂ ಹೌದು, ನಿನಗೂ ಹೌದು ಅಂದರೆ ಇದ್ರದ್ದೊಂದು ಅಲ್ಲ, ಎರಡೂ ಇದ್ರು ನೈಟ್ರೋಜನ್ದು. ಸೊ ಇದು ನಾರ್ಮಲ್ ಕೋವಲೆಂಟ್ ಬಾಂಡು ಅಲ್ಲ, ಅಯೋನಿಕ್ ಬಾಂಡು ಅಲ್ಲ, ಇದು ಕೋಆರ್ಡಿನೇಟ್ ಬಾಂಡ್. ಇದಕ್ಕೆ ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ಸೊ ಇಲ್ಲೇನಾತ್ರಿ, ಇದು ಸೇರಿ ಪ್ರಾಡಕ್ಟ್ ಆಯ್ತು. ಇದು ಸೇರಿ ಒಂದು ಪ್ರಾಡಕ್ಟ್ ಆಯ್ತು. ಇದು ಎಂಥ ಪ್ರಾಡಕ್ಟು, ಇದು ಏನದು ಸೇರಿದು. ಸೊ ಇದು ಎಡಿಷನ್ ಪ್ರಾಡಕ್ಟ್. ಇದಕ್ಕೆ ನಾವು ಏನಂತೀವಿ, ಎಡಿಷನ್ ಪ್ರಾಡಕ್ಟ್. ಇವೆರಡು ಸೇರಿ ಆ್ಯಡ್ ಆಗಿ ಪ್ರಾಡಕ್ಟ್ ಆಯ್ತು. ಸೊ ಎಡಿಷನ್ ಪ್ರಾಡಕ್ಟ್ ಅನ್ನೋದಕ್ಕಿಂತ ನಾವು ಏನಂತೀವಿ, ಇದ್ರಾಗಿಂದ ಆ್ಯಡ್, ಇದ್ರಾಗಿಂದ ಅಕ್ಟ್ ತೊಗೊಂಡು ಆ್ಯಡಕ್ಟ್ ಅಂತೀವಿ. ಈ NH3BF3 ಏನು ಫಾರ್ಮ್ ಮಾಡಿದ್ವಲ್ಲ ಇಲ್ಲ, ಇದಕ್ಕೆ ನಾವು ಅಡಕ್ಟ್ ಅಂತೀವಿ. ಅಡಕ್ಟ್ ಅಂದರೆ ಏನು, ಎಡಿಷನ್ ಪ್ರಾಡಕ್ಟ್. ಎಡಿಷನ್ ಒಳಗಡೆ ಆ್ಯಡ್, ಪ್ರಾಡಕ್ಟ್ ಒಳಗಿಂದ ಅಕ್ಟ್ ಸೇರಿ ಅಡಕ್ಟ್ ಅಂತ ಕರಿತೀವಿ. ಓಕೆ, ಇನ್ನೊಂದು ಪಾಯಿಂಟ್ ಐತಿ. ಅಮೋನಿಯಾ ರಿಯಾಕ್ಟ್ಸ್ ವಿತ್ ಸಾಲ್ಟ್ಸ್ ಆಫ್ ಟ್ರಾನ್ಸಿಷನ್ ಮೆಟಲ್ಸ್ ಸಚ್ ಆಸ್ AgCl, copper sulfate, cadmium sulfate, and forms their respective soluble metal amine complexes. ಓಕೆ, ಸೆಕೆಂಡ್ ಪಾಯಿಂಟ್ ಅದು ಸ್ಟಾಪ್ ಮಾಡಿದೆ ನಾನು. ಈ ರಿಯಾಕ್ಷನ್ಸ್ ಐ ಥಾಟ್ ಸಿಂಪಲ್ ಅದಾವು, ಹಂಗೆ ಹೇಳಿಬಿಟ್ರೆ ಆಯ್ತು. ಬಟ್ ನಿಮಗೆ ನೋಡಿದ ಕೂಡ ಅವು ಏನೋ ಅನಿಸ್ಬೋದು. ಸೊ ನಾನು ಅದನ್ನು ಎಕ್ಸ್ಪ್ಲೇನ್ ಅಂದರೆ ಇಂಪಾರ್ಟೆಂಟ್ ಇಲ್ಲ ಇವು, ಬಟ್ ಸ್ಟಿಲ್ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಅವಶ್ಯಕತೆ ಐತಿ ಅಂತ ಅನಿಸ್ತು. ಸೊ ನಾನು ಸ್ಟಾಪ್ ಮಾಡಿ ರಿಯಾಕ್ಷನ್ಸ್ ಬರ್ದೀನಿ, ಎಲ್ಲ ಎಕ್ಸ್ಪ್ಲೇನ್. ಈಗ ಸೆಕೆಂಡ್ ಪಾಯಿಂಟ್ ಓದೋಣಂತ. ಅಮೋನಿಯಾ ರಿಯಾಕ್ಟ್ಸ್ ವಿತ್ ಸಾಲ್ಟ್ಸ್ ಆಫ್ ಟ್ರಾನ್ಸಿಷನ್ ಮೆಟಲ್ ಸಾಲ್ಟ್ಸ್. ಟ್ರಾನ್ಸಿಷನ್ ಅಂದರೆ ಡಿ ಬ್ಲಾಕ್ ಮೆಟಲ್ಸ್. ಡಿ ಬ್ಲಾಕ್ ಮೆಟಲ್ಸ್ಗೆ ಟ್ರಾನ್ಸಿಷನ್ ಮೆಟಲ್ಸ್ ಅಂತೀವಿ. ಸೊ ಟ್ರಾನ್ಸಿಷನ್ ಮೆಟಲ್ ಇದೆ, Ag, ಕಾಪರ್ ಇವೆಲ್ಲ ಟ್ರಾನ್ಸಿಷನ್ ಮೆಟಲ್ಸ್. ಮೆಟಲ್ ಸಾಲ್ಟ್ಸ್ ಅಂದರೆ ಈ ಮೆಟಲ್ದು ಸಾಲ್ಟ್ AgCl, ಈ ಮೆಟಲ್ ಸಾಲ್ಟ್ ಕಾಪರ್ ಸಲ್ಫೇಟ್, ಈ ಮೆಟಲ್ ಸಾಲ್ಟ್ ಕಾಪರ್ ಹೈಡ್ರಾಕ್ಸೈಡ್. ಹಿಂಗೆ ಸಾರಿ, ಇದು ಕಾಪರ್ ಹೈಡ್ರಾಕ್ಸೈಡ್ ಸಾಲ್ಟ್ ಅಲ್ಲ, ಇವು ಎರಡು. ಇದೇನು ಮತ್ತು ಹಂಗಂದ್ರೆ ಇದ್ರದ್ದು ರಿಯಾಕ್ಷನ್ದು ಕಂಟಿನ್ಯೂಟಿ. ಈಗ ಎಕ್ಸ್ಪ್ಲೇನ್ ಮಾಡೋ ಮುಂದೆ ಹೇಳ್ತೀನಿ, ಇದು ರಿಯಾಕ್ಷನ್ದು ಕಂಟಿನ್ಯೂಟಿ. ಓಕೆ, ಅಮೋನಿಯಾ ರಿಯಾಕ್ಟ್ಸ್ ವಿತ್ ಸಾಲ್ಟ್ಸ್ ಆಫ್ ಟ್ರಾನ್ಸಿಷನ್ ಮೆಟಲ್ ಸಾಲ್ಟ್ಸ್ ಸಚ್ ಆಸ್ AgCl, ಕಾಪರ್ ಸಲ್ಫೇಟ್, ಇನ್ನೊಂದು ಎಕ್ಸಾಂಪಲ್ ಕೊಟ್ಟವರು ಕ್ಯಾಡ್ಮಿಯಮ್ ಸಲ್ಫೇಟ್, ಆ್ಯಂಡ್ ಫಾರ್ಮ್ಸ್ their respective water soluble metal amine complexes. ಓಕೆ, ಕಾಂಪ್ಲೆಕ್ಸ್ ಕಂಪೌಂಡ್ಸ್ ಫಾರ್ಮ್ ಮಾಡ್ತವೆ ಇಲ್ಲಿ. ಈಗ ನಾವು ಆಗಲೇ ಒಂದಿಷ್ಟು ರಿಯಾಕ್ಷನ್ಸ್ ನೋಡಿದ್ವಿ. ಈ NH4OH ಜಿಂಕ್ ಸಾಲ್ಟ್ ಯಾವುದದು, ಜಿಂಕ್ ZnSO4 FeCl3 ಜೋಡಿ ರಿಯಾಕ್ಟ್ ಆಗಿ ಹೈಡ್ರಾಕ್ಸೈಡ್ಸ್ ಮಾಡತ್ತಿದ್ವಿ. ಇದೇ ವಿಡಿಯೋ ಒಳಗೆ ಆಗಲೇ ನೋಡಿವಿ, ಹೈಡ್ರಾಕ್ಸೈಡ್ಸ್ ಮಾಡತ್ತಿದ್ವಿ. ಇಲ್ಲೇ ಕಾಂಪ್ಲೆಕ್ಸ್ ಕಂಪೌಂಡ್ಸ್ ಮಾಡ್ತಾವೆ. ಕಾಂಪ್ಲೆಕ್ಸ್ ಕಂಪೌಂಡ್ಸ್ ಅಂದರೆ ನೀವು ಆಲ್ರೆಡಿ ಕೋಆರ್ಡಿನೇಷನ್ ಕಂಪೌಂಡ್ಸ್ ಒಳಗೆ ಕಲ್ತೀರಿ. ಇಲ್ಲಿ ನಾನು ಹೇಳ್ತೀನಿ ಯಾವುದು ಅಂತಂದು, ಅದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಇರ್ತೈತಿ. ಕಾಂಪ್ಲೆಕ್ಸ್ ಕಂಪೌಂಡ್ಸ್ ಅಂದರೆ ಏನು, ಹೆಂಗೆ ಫಾರ್ಮ್ ಆಗ್ತಾವೆ, ಅದ್ರದ್ದು ನಾಮೆನ್ಕ್ಲೇಚರ್ ಏನು, ಅದು ಹೆಂಗೆ ನೇಮ್ ಮಾಡೋದು ಎಲ್ಲ ನಿಮಗೆ ಗೊತ್ತಿರ್ತೈತಿ. ಓಕೆ, ಸೊ ಈ ಎಕ್ಸಾಂಪಲ್ ನೋಡೋಣ ಅಂತ ನಾವು. ಇಲ್ಲೇನೇ ಆಗತ್ತೈತಿ, ಸಿಲ್ವರ್ ಕ್ಲೋರೈಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಜೋಡಿ ರಿಯಾಕ್ಟ್ ಆಗಿ AgNH3 twice Cl. ಇದಕ್ಕೆ ನಾವು ಏನಂತ ಕರಿತೀವಿ, ಡೈ ಅಮೈನ್ ಸಿಲ್ವರ್ ಕ್ಲೋರೈಡ್. ಸಿಲ್ವರ್ ಬ್ರಾಕೆಟ್ನಾಗ ಅದರ ಆಕ್ಸಿಡೇಷನ್ ಸ್ಟೇಟ್ ಬರ್ತೀವಿ. ಇದು ಕಾಂಪ್ಲೆಕ್ಸ್ ಕಂಪೌಂಡ್. ಇಲ್ಲೇ ಇದು ಲಿಗ್ಯಾಂಡ್, ಇದು ಸೆಂಟ್ರಲ್ ಮೆಟಲ್ ಆಟಮ್, ಇದು ಕೌಂಟರ್ ಅಯಾನ್, ಇವೆಲ್ಲ ನಿಮ್ಗೆ ಗೊತ್ತಿರ್ತಾವೆ. ಸೊ ಇದ್ರ ನಾಮೆನ್ಕ್ಲೇಚರ್ ಹೆಂಗೆ, ಫಸ್ಟ್ ಲಿಗ್ಯಾಂಡ್ ಹೇಳ್ಬೇಕು ಡೈ ಅಮೈನ್, ಆಮೇಲೆ ಸೆಂಟ್ರಲ್ ಮೆಟಲ್ ಆಟಮ್ ಸಿಲ್ವರ್,
ಸಿಲ್ವರ್ ಹೇಳಿ ಅದ್ರ ಬ್ರಾಕೆಟ್ನ ಆಕ್ಸಿಡೇಷನ್ ಸ್ಟೇಟ್ ಬರೀಬೇಕು, ಆಮೇಲೆ ಕ್ಲೋರೈಡ್ ಅಂತ ಅನ್ಬೇಕು. ಸೊ ಇದು ಕಾಂಪ್ಲೆಕ್ಸ್ ಕಾಂಪೌಂಡ್ ಫಾರ್ಮ್ ಮಾಡ್ತೈತಿ, ಇಲ್ಲಿ ನೀರು ಬರ್ತೈತಿ. ಸೊ ಇದು ಆದ ಇದು ನೋಡಿರಿ, ಈ ಕಾಪರ್ ಸಲ್ಫೇಟ್ ಅಮೋನಿಯಂ ಹೈಡ್ರಾಕ್ಸೈಡ್ ಜೋಡಿ ರಿಯಾಕ್ಟ್ ಆಗಿ ಇಲ್ಲಿ ಏನಾಗುತ್ತೆ, ನಾರ್ಮಲ್ ಆಗಲೇ ಆಗಿತ್ತಲ್ಲ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಆಗಲೇ ರಿಯಾಕ್ಷನ್ಸ್ ಒಳಗೆ ಆಗಿದ್ವಲ್ಲ ನೋಡ್ರಿ, ಇಲ್ಲಿ FeCl3 ಮತ್ತು ZnSO4 ಹೈಡ್ರಾಕ್ಸೈಡ್ ಮಾಡಿದ್ವಲ್ಲ, ಹಂಗೆ ಇಲ್ಲಿನೂ ಕಾಪರ್ ಹೈಡ್ರಾಕ್ಸೈಡ್ ಬಂತು. ಏನಾಯ್ತು, ಕಾಪರ್ ಸಲ್ಫೇಟ್ ಅಮೋನಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ಆದವಾ, ಇಲ್ಲಿ ಕಾಪರ್ ಇದು ಸೇರಿ ಕಾಪರ್ ಹೈಡ್ರಾಕ್ಸೈಡ್ ಮಾಡ್ತು, ಇದು ಸೇರಿ ಅಮೋನಿಯಂ ಸಲ್ಫೇಟ್ ಮಾಡ್ತು. ಆದರೆ ಇಲ್ಲಿಗೆ ರಿಯಾಕ್ಷನ್ ನಿಂದಿರಲಿಲ್ಲ. ಏನಾಯ್ತು, ಇವು ಏನು ಫಾರ್ಮ್ ಇದ್ವಲ್ಲ ಇವೆರಡು, ಅವು ಎರಡು ಫರ್ದರ್ ರಿಯಾಕ್ಟ್ ಆಗ್ತಾವೆ. ಇಲ್ಲಿ ಬರ್ತೀನಿ ನೋಡಿರಿ, ಅವು ಎರಡು ಇದು ಇಲ್ಲಿ ಬರ್ತೀನಿ. ಇಲ್ಲೇನಾಗ್ತವೆ, ಇದು ಸ್ವಲ್ಪ ಉಳ್ಕೊಂಡಿರ್ತೈತಿ, ಇದು ಕಂಪ್ಲೀಟ್ಲಿ ರಿಯಾಕ್ಟ್ ಆಗಿರೋಂಗಿಲ್ಲ, ಇದನ್ನೂ ಬರುತ್ತಿಲ್ಲ. ಸೊ ಇವು ಎರಡು ಏನು ಪ್ರಾಡಕ್ಟ್ಸ್ ಬಂದಿದ್ವು ಅವು ಒಂದಕ್ಕೊಂದು ರಿಯಾಕ್ಟ್ ಆಗ್ತಾವೆ, ಇದು ಉಳಿದಿರ್ತೈತಿ ಅದ್ರ ಜೋಡಿ ಇವು ಮೂರು ರಿಯಾಕ್ಟ್ ಆಗ್ತಾವೆ. ಇವು ಮೂರು ರಿಯಾಕ್ಟ್ ಆಗಿ ಇಲ್ಲಿ ಇನ್ನೊಂದು ಕಾಂಪ್ಲೆಕ್ಸ್ ಕಾಂಪೌಂಡ್ ಮಾಡ್ತಾವೆ. ಇದಕ್ಕೆ ನಾವೇನಂತೀವಿ ಟೆಟ್ರಾಮೈನ್. ಇಲ್ಲಿ ಡೈಅಮೈನ್ ಇದಕ್ಕೆ ಎರಡು ಆಯಿತು ಲಿಗ್ಯಾಂಡ್ಸ್. ಅಂದರೆ ಏನು, ನಿಮ್ಮ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆಲ್ರೆಡಿ ಕಲ್ತಿರ್ತೀರಿ ನೀವು. 4 ಅದಾವೆ ಇಲ್ಲಿ. ಟೆಟ್ರಾಮೈನ್ ಆಮೇಲೆ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು, ಕಾಪರ್, ಅದರ ಆಕ್ಸಿಡೇಷನ್ ಸ್ಟೇಟ್ 2, ಸೊ ಸಲ್ಫೇಟ್. ಟೆಟ್ರಾಮೈನ್ ಕಾಪರ್ ಬ್ರಾಕೆಟ್ನ ಯಾವ್ದಾರು ಆಕ್ಸಿಡೇಷನ್ ಸ್ಟೇಟ್ ರೋಮನ್ ನಂಬರ್ ಬರೀಬೇಕು 2. ಇದು ರೂಲ್ಸ್ ಎಲ್ಲ ನಿಮ್ಗೆ ಗೊತ್ತಿರ್ತಾವೆ ಬ್ರಾಕೆಟ್ನಾಗ. ಆಮೇಲೆ 2 ಬರೋದು, ಆಮೇಲೆ ಸಲ್ಫೇಟ್. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಒಳಗೆ ನಾಮೆನ್ಕ್ಲೇಚರ್ ಬಂದಿರ್ತೈತಿ ಇದ್ರದ್ದು. ಓಕೆ, ಸೊ ಇದ್ರದ್ದು ಇಲ್ಲೇ ಈ ಸೊಲ್ಯೂಷನ್ ಕಲರ್ ಕೊಟ್ಟಾರೆ, ಏನಿರ್ತೈತಿ ಡೀಪ್ ಬ್ಲೂ ಇರ್ತೈತೆ ಅಂತ ಕೊಟ್ಟಾರೆ. ಓಕೆ, ದಿಸ್ ಈಸ್ ಹೌ ಅಮೋನಿಯಾ ರಿಯಾಕ್ಟ್ಸ್ ವಿತ್ ಸಾಲ್ಟ್ಸ್ ಆಫ್ ಟ್ರಾನ್ಸಿಷನ್ ಮೆಟಲ್ಸ್. ಸಾಲ್ಟ್ಸ್ ಆಫ್ ಟ್ರಾನ್ಸಿಷನ್ ಮೆಟಲ್ ಜೋಡಿ ರಿಯಾಕ್ಟ್ ಆಗಿ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಮಾಡ್ತಾವೆ. ಓಕೆ, ಯೂಸಸ್ ಆಫ್ ಅಮೋನಿಯಾ. ಅಮೋನಿಯಾ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರೋಜನಸ್ ಫರ್ಟಿಲೈಸರ್ ಲೈಕ್ ಯೂರಿಯಾ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಅಮೋನಿಯಾ ಯೂಸ್ ಮಾಡ್ತೀವಿ. ದ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆ್ಯಸಿಡ್ ಮುಂದೆ ನೆಕ್ಸ್ಟ್ ವಿಡಿಯೋ ಡಿಸ್ಕಸ್ ಮಾಡೋರ್ದಿನೋ. ನೈಟ್ರಿಕ್ ಆ್ಯಸಿಡ್ HNO3 ನೆಕ್ಸ್ಟ್ ವಿಡಿಯೋ ಒಳಗೆ ಬರ್ತದೆ. ಅದ್ರ ಮ್ಯಾನುಫ್ಯಾಕ್ಚರ್ ಒಳಗೆ ಅಮೋನಿಯಾ ಯೂಸ್ ಮಾಡ್ತೀವಿ. ಆ್ಯಸ್ ರೆಫ್ರಿಜರೆಂಟ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಅಮೋನಿಯಾ, ಆ್ಯಸ್ ರೆಫ್ರಿಜರೆಂಟ್ ಯೂಸ್ ಮಾಡ್ತೀವಿ ನಾವು. ಇದನ್ನು ಗೊತ್ತಾಯ್ತು ನಮ್ಗೆ. ಇದರಿಂದ ಎಷ್ಟೋ ಪೊಲ್ಯೂಷನ್ನು ಆಗತ್ತದೆ ಈ ರೆಫ್ರಿಜರೆಂಟ್ಸಿಂದ. ಇರಲಿ. ಆ್ಯಸ್ ಎ ನಾನ್ ಅಕ್ವೇಸ್ ಸಾಲ್ವೆಂಟ್, ನಮಗೆ ಒಂದಿಷ್ಟು ಕಡೆ ನಾನ್ ಅಕ್ವೇಸ್ ಸಾಲ್ವೆಂಟ್ ಅಂದರೆ ದ ಸಾಲ್ವೆಂಟ್ ವಿಚ್ ಇಸ್ ನಾಟ್ ವಾಟರ್, ಅಥವಾ ದ ಸಾಲ್ವೆಂಟ್ ವಿಚ್ ಡಸ್ ನಾಟ್ ಹ್ಯಾವ್ ಎನಿ ವಾಟರ್ ಕಂಟೆಂಟ್ ಇನ್ ಇಟ್, ಅದು ನಾನ್ ಅಕ್ವೇಸ್ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ಬೋದು. ಆಮೇಲೆ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಆರ್ಟಿಫಿಷಿಯಲ್ ಸಿಲ್ಕ್ ಮ್ಯಾನುಫ್ಯಾಕ್ಚರ್ ಮಾಡುವಲ್ಲಿ ಯೂಸ್ ಮಾಡಬಹುದು. ದಿಸ್ ವಾಸ್ ಇಟ್ ಅಬೌಟ್ ಅಮೋನಿಯಾ. ಮೋಸ್ಟ್ ಇಂಪಾರ್ಟೆಂಟ್ಲಿ ಅಮೋನಿಯಾ ಬಗ್ಗೆ ನಮಗೆ ಹೇಬರ್ಸ್ ಪ್ರೊಸೆಸ್ ಗೊತ್ತಿರಬೇಕು. ಆಮೇಲೆ ಈ ವಿಡಿಯೋ ಡಿಸ್ಕಸ್ ಮಾಡಿದ್ದು ಗೊತ್ತಿರಬೇಕು. ಅದನ್ನು ಕೇಳ್ತಾರೆ ಅಂದರೆ ಇವನ್ನೆಲ್ಲ ಕೇಳಂಗಿಲ್ಲ ಅಂತಲ್ಲ, ಇವನು ಕೇಳಬಹುದು. ಅವು ಮೋರ್ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್ ಅಲ್ಲ ಇದು ಇಂಪಾರ್ಟೆಂಟ್, ಅದು ಮೋರ್ ಇಂಪಾರ್ಟೆಂಟ್. ಓಕೆ, ಇಲ್ಲ ಅಮೋನಿಯಾದ ಮುಗೀತು. ನೆಕ್ಸ್ಟ್ ವೀಡಿಯೋ ಒಳಗೆ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಸ್ವಲ್ಪ ಐತಿ, ಅದು ಡಿಸ್ಕಸ್ ಮಾಡಿ ನೈಟ್ರಿಕ್ ಆ್ಯಸಿಡ್ ಬಗ್ಗೆ ಡಿಸ್ಕಸ್ ಮಾಡೋದು. ಥ್ಯಾಂಕ್ ಯು.